ಈಗ ಬಂದು ಪತ್ರಿಕಾ ಮುಂದೆ ನಾನು ಸೈಟ್ ತೊಗೊಂಡ್ಬಿಟ್ಟವ್ರೆ, ಕೋಟಿಗಟ್ಟಲೆ 100 ಕೋಟಿ ಮಾಡಿಬಿಟ್ಟವ್ರೆ. ಯಾರಾದರೂ 2 ಸೈಟಲ್ಲಿ 20 ಲಕ್ಷ ಕೊಟ್ಬಿಟ್ಟು 100 ಕೋಟಿ ಮಾಡ್ತಾರ ಸ್ವಾಮಿ? ಮಾಧ್ಯಮದರ ನಾನು ಇಟ್ಟಿದ್ದೀನಿ ನೋಡಿ. ಗೌರ್ಮೆಂಟ್ ಲ್ಯಾಂಡು ಒಂದು 300 ಎಕರೆದು ಡಾಕ್ಯುಮೆಂಟ್ಸ್ ಇದೆ. ಲೋಕಾಯುಕ್ತಕ್ಕೋ ಸೈಟಿಗೂ ಕೊಡ್ತಾರೆ, ಎನ್ಕ್ವೈರಿ ಆಗುತ್ತೆ. ಯಾರು ಏನು ಹೇಗೆ ಯಾರಿಂದ ಬಂತು, ಇಷ್ಟು ವರ್ಷ ಇಲ್ದಿದ್ದು ಹೇಗೆ ಬಂತು ನಿಮಗೆ, ಚೆಕ್ ತೊಗೊಂಡಿರೋನು ಸೈಟ್ ತೊಗೊಂಡಿರೋನು ಎಲ್ಲ ಡೀಟೇಲಾಗಿ ಎಳೆಯಾಗಿ ಇವತ್ತು ಡಿಪಾರ್ಟ್ಮೆಂಟು ಎಳೀತದೆ, ಇಲ್ಲ ಅಂತಲ್ಲ. ಆದರೂ ಇಂದು ಮುಂದೆ ನೋಡ್ದೇನೆ ನೀನು ಈ ಥರ ಸಣ್ಣ ರಾಜಕೀಯಕ್ಕೋಸ್ಕರ ಇಂಥ ಕೆಲಸ ಮಾತಾಡ್ತಿರಲ್ಲ ಸ್ಟೇಜ್ ಮೇಲೆ ಇದ್ರ ಮೇಲೆ ಕೂತ್ಕೊಂಡು, ಸರಿನೋ ತಪ್ಪ ಅನ್ನೋದು ನಮ್ಮ ಶಾಸಕರೇ ಪರಾಮರ್ಶೆ ಮಾಡಬೇಕಾಗಿದ್ದೆ. ಅವ್ರಿಗೆ ಬುದ್ಧಿ ಹೇಳ್ತಾರೋ ಇಲ್ಲ ಅವ್ರಿಗೆ ಹೇಳ್ದಾರೆ ಮಾಡೋರು ಅದು ನನಗೆ ಗೊತ್ತಿಲ್ಲ. ನಾನು ಯಾಕೆ ಕೇಳಕ್ಕೆ ಹೋದೆ ಅಂಥವ್ರನ್ನ. ನಮ್ಮ ರುದ್ರೇಶ್ ಅವರು ನಮ್ಮ ಲೀಡರ್ಗಳನ್ನ ನಮ್ಮ BJP ಅವ್ರ ಪಕ್ಕದಲ್ಲಿ ಕೂತವ್ರಿ ಅಂತಾರೆ. 106 ಎಕರೆ ಹೊಡೆದು ಮಾಡ್ಕೊಂಡಿರೋಲ್ಲ ಅವ್ರ ಜೊತೆ ಕೂತ್ಕೊಂತಾರೆ ಸ್ವಾಮಿ. ಅದಕ್ಕೇನು ಹೇಳ್ತಾರೆ, ಅದಕ್ಕೇನು ಹೇಳ್ಬೇಕು ನಾವು? ಶಾಸಕರನ್ನ ಕೇಳ್ತೀವಿ, ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಿಮ್ಮ ಲೆಟ್ರಿಂದಾನೆ ದಯಮಾಡಿ ಸರ್ವೆ ನಂಬರ್ 300 ಎಕರೆ ಇದೆ, ಮೀಡಿಯಾ ನೋಟಿಫಿಕೇಶನ್ ಸರ್ಕಾರ ಅಂತ ಇದೆ. ಬನ್ನಿ ಸ್ವಾಮಿ, ಒಂದು ಲೋಕಾಯುಕ್ತಕ್ಕೋ ಇದಕ್ಕೋ ನಿಮ್ಮ ಲೆಟರ್ಲೇ ಅರ್ಜಿ ಕೊಡಿ ಸ್ವಾಮಿ, ಎನ್ಕ್ವೈರಿ ಆಗಲಿ. ನಾವು ಹೇಳೋದಲ್ಲ, ನೀವೇ ಅದಕ್ಕೆ ನಿಮಗೆ ಉತ್ತರ ಸಿಗುತ್ತೆ. ಇವನು ಈ ಥರ ಮಾಡಿದಾನ, ಅವನು ನನ್ನ ಪಕ್ಕದಲ್ಲಿ ಕೂರಿಸ್ಕೊಬೇಕಾ ಬೇಡವಾ, ಅವನು ಮುಂದೆ ನಾನು ಎಲ್ಲೋ ಟಿಕೆಟ್ ಕೊಡ್ಬೇಕಾ, ಇಲ್ಲ ಇನ್ನೊಂದು MLA ಕಳಿಸ್ಬೇಕಾ, ಕಾರ್ಪೊರೇಟಿಗೆ ಕಳಿಸ್ಬೇಕಾ ಅಂತ ನೀವೇ ಡಿಸೈಡ್ ಮಾಡಿ ಸ್ವಾಮಿ. ಶಾಸಕ ಮನವಿ, ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬಿಟ್ಟು ಇಷ್ಟೊಂದು ಕತೆ ಮಾಡಕ್ ಬಂದು ಇನ್ನೊಬ್ಬರ ಮೇಲೆ ಗೂಬೆ ಕೂರ್ಸೊಂದು ಅಷ್ಟೊಂದು ತರವಲ್ಲ. ಪಂಚಾಯತಿ ಮೆಂಬರ್ ಆಗಿದ್ರೆ ಇನ್ನು ಆ ಲೆವೆಲ್ಲೇ, ತಾಲೂಕ್ ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯತಿ ಲೆವೆಲ್ಲೇ ಆಗ್ಲಿ. ನೀವೆಲ್ಲ ಎಷ್ಟು ಅನುಭವ ಇದ್ದೀರಿ, ನಮಗೂ 35 ವರ್ಷ 35 ವರ್ಷ ರಾಜಕೀಯದಲ್ಲಿ ಇದ್ದೀರಿ. ಸಡನ್ ಆಗಿ 100 ಎಕರೆ ಲ್ಯಾಂಡ್ ಸೃಷ್ಟಿ ಮಾಡಿ, ನಕಲಿ ದಾಖಲೆ ಸೃಷ್ಟಿ ಮಾಡಿ ಸೈಟ್ ಮಾರಿ ದುಡ್ಡು ಮಾಡೋದೇನು ಅದು ಮೆಥಡ್ ಅಲ್ಲ, ಹೆಂಗರ್ಸ್ ಇದು ಅವರಿಗೆ. ಅದಕ್ಕೆ ಒಂದು ಮನವಿ ಅಷ್ಟೇ ಶಾಸಕರಿಗೆ, ದಯಮಾಡಿ ಸರ್ವೆ ನಂಬರ್ ಎಲ್ಲ ಹಾಕಿ ನಿಮ್ಮ ಲೆಟರ್ಲ್ಲೇ ಕೊಡಿ, ನಿಮಗೆ ಗೊತ್ತಾಗಲಿ ಇವನು ಹಿಂಗೆ ಮಾಡಿದಾನ ಇಲ್ವಾ, ಏನು ಮಾಡಿದ್ದಾರೆ ಎಲ್ಲ ಎಳೆ ಆಗಿ ಬಂದ್ಬಿಡ್ತದೆ ತನಿಖೆಗೆ. ಯಾರ್ಯಾರು ಅರ್ಜಿ ಹಾಕಿದ್ರೆ ಶಾಸಕರು ಒಂದು ಈ ಕ್ಷೇತ್ರದಲ್ಲಿ ಒಂದು ಗೌರವಾನ್ವಿತವಾಗಿ ಅವರು ಶಾಸನಸಭೆಯಲ್ಲೂ ಚರ್ಚೆ ಮಾಡ್ಬೋದು, ನಾವು SIT ಕೊಡ್ಬೋದಾ, ಲೋಕಾಯುಕ್ತ ಕೊಡ್ಬೋದಾ, ಏನು ಕೊಡ್ಬೋದು ಅಂತ ಒಂದು ಅಭಿಪ್ರಾಯ ತೊಗೊಬೋದು. ಯಾರಿಗೆ ಕೆಲವೆಲ್ಲ ಹೋಗಿವೆ, ನಾವು ಗಮನನೇ ಇರ್ತಿಲ್ಲ. ಇದು ಗೌರ್ಮೆಂಟ್ ಲ್ಯಾಂಡು ಅಂತ ನಾವು ಗೊತ್ತಿಲ್ಲ ಸ್ವಾಮಿ ನನಗೆ. ಇವಾಗ ಅವರೇ ಹೇಳ್ಬೇಕು. ಹೌದು, ಇವತ್ತು ಹೇಳ್ತಾ ಇದಾರಲ್ಲ, ಯಾಕೆ ಹೇಳ್ತಾ ಇದ್ದಾರೆ ಅದು ಪರಾಮರ್ಶೆ ಮಾಡೋಣ, ಅದ್ರ ವಿಚಾರ ತಿಳ್ಕೊಳ್ಳೋಣ. ಅವ್ರ ಕ್ಷೇತ್ರ ಅಲ್ವಾ. ಹಾಗಾಗಿ ಇಂಥ ಸಣ್ಣ ರಾಜಕೀಯ ನಾವು ಮಾಡಿದ್ರೆ ಮಾಡ್ಬೋದಾಯ್ತು, ಇಲ್ಲ ಅಂತಲ್ಲ. ಒಂದು ಫ್ಲೆಕ್ಸ್ ಬಿಡಲ್ಲ. ನಾವು ರಾಜಕಾರಣ ಮಾಡ್ತಿದ್ದಾಗ ಯಾರೇ ಮಾಡಲಿ ರಾಜಕಾರಣ ಸೋಲು ಗೆಲುವು ಇದ್ದೇ ಇರ್ತದೆ. ಅದನ್ನು ನಾವು ಅವಲಂಬನೆ ಮಾಡ್ಕೊಂಡ್ರೆ ಆಗಲ್ಲ. ಒಂದ್ಸರಿ ಇವ್ರು ಬರ್ಬೋದು, ಒಂದ್ಸರಿ ನಾನು ಬರ್ಬೋದು, ನೀವು ಬರ್ಬೋದು. ಅದು ನಮಗೆ ದೊಡ್ಡದಲ್ಲ. ಕ್ಷೇತ್ರಕ್ಕೆ ಹೋಗಿ ಬ್ಯಾನರ್ ಕಳಿಸ್ತೀರಿ, ಬ್ಯಾನರ್ ಕಳಿಸಿದ್ರೆ ಅದು ನಿಮಗೆ ಗೌರವನ ಶೋಭೆನ ಹೇಳಿಸೋದು. ಈಗ ನಮ್ಮ ರುದ್ರೇಶ್ ಅವ್ರ ಬರ್ತಡೇ ಆಯ್ತು ಇಟ್ಕೊಳ್ಳಿ, ಅವ್ರ ಬರ್ತಡೇ ಅವರು ಇವೆಲ್ಲ ಆದರೆ 15 ದಿನ ಒಂದು ತಿಂಗಳು ಇರ್ತದೆ. ರುದ್ರೇಶ್ ಅವ್ರು ಒಂದು ಬ್ಯಾನರು ರೋಡಲ್ಲಿ ಬಂತು ಇಟ್ಕೊಳ್ಳಿ. ಬಂದಾಗ ಒಂದು ದಿನ ಮಧ್ಯಾಹ್ನಕ್ಕಿಲ್ಲ, ಅದು ಅವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ.